ನಿರೀಕ್ಷೆಗೂ ಮೀರಿ ಜನರ ಒಂದು ಉತ್ಸಾಹ ನೋಡ್ತಾ ಇದ್ದರೆ ನಮ್ಮ ಮಲ್ಲೇಶ್ ಬಾಬು ಅವರು ಇಂಡಿಯಾ ಅಭ್ಯರ್ಥಿಯಾದಂಥವರು ಗೆಲ್ಲೋದ್ರಲ್ಲಿ ಯಾವುದೇ ರೀತಿಯಾದಂಥ ಸಂದೇಶ ಇಲ್ಲ ಅನ್ನೋದು ಅನ್ನಿಸ್ತೈತೆ, ಕ್ಲಿಯರಾಗಿ ಕಾಣಿಸ್ತಾ ಇದೆ. ಬಹುಶಃ ಬೆಳಗ್ಗೆಯಿಂದ ಇದು 2 ಪಂಚಾಯಿತಿಯಲ್ಲಿ ಹೋಗಿ ಎಂಜೂಲ್ಪುರು ಮತ್ತು ವೆಂಚಂದ್ರ ಪಂಚಾಯಿತಿ ನೋಡಿ ಅಲ್ಲಿರುವಂಥ ಒಂದು ಉತ್ಸಾಹ ನೋಡಿದ್ರೆ ನನಗೂ ಮತ್ತು ನನ್ನ ಮುಖಂಡರು ಇನ್ನೂ ಅತಿ ಹೆಚ್ಚಿನ ಉತ್ಸಾಹ ಬಂದು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಟೈಮು ಪ್ರಚಾರ ಮಾಡಬೇಕನ್ನೋ ಒಂದು ಹುಮ್ಮಸ್ಸು ಬರ್ತಾಯಿದೆ. ನನ್ನ ನನ್ನ ಮತದಾರರಿಗೂ ಮತ್ತು ನನ್ನ ಕ್ಷೇತ್ರದ ಎಲ್ಲ ನಮ್ಮ BJP ಮತ್ತು JDS ಕಾರ್ಯಕರ್ತರಿಗೆ ನಾನು ಭಾಳ ಖುಷಿಯಿಂದ ಹೇಳ್ತಾ ಇದ್ದೀನಿ, ನಿಮ್ಮ ಒಂದು ಶ್ರಮ, ನೀವು ಪಡ್ತಾ ಇರುವಂಥ ಒಂದು ಕಷ್ಟ ಪ್ರತಿಫಲಿಸ್ತೈತೆ ಅನ್ನೋದು ನಾನು ಭಾಳ ದೊಡ್ಡ ನಂಬಿಕೆಯನ್ನು ಪಡ್ತಾ ಇದ್ದೀನಿ. ಈಗ ಮಾರ್ಕೆಟ್ ಅಸೋಸಿಯೇಷನ್ ಅವರು ಏನು ಅಶ್ಯೂರೆನ್ಸ್ ಕೊಟ್ಟರು ಸರ್? ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ ಆದವನು ಅಶ್ಯೂರೆನ್ಸ್ ಕೊಡೋಕ್ಕಾಗಲ್ಲ. ಒಂದು ಅಳಿಲು ಸೇವೆ ಏನು ಮಾಡಬೇಕು ಅದನ್ನು ಅಳಿಲು ಸೇವೆ ಮಾಡ್ತೀನಿ ಅಂತ ಹೇಳಿದ್ದೀನಿ ಸರ್. ನಿನ್ನೆ ಯಾಕೆ ಬರಲಿಲ್ಲ ಸರ್ ನೀವು ಎಲ್ಲಿಗೆ? KSMLಗೆ ಅವ್ರು ಕರೆದಿಲ್ವಾ ಅಥವಾ ಹೇಗೆ? ಇಲ್ಲ, ಅವ್ರು ನಿಮ್ಮ ಹತ್ರ ಮಾತಾಡಿದ್ದೀನಿ ಅಂತ ಹೇಳಿದ್ದಾರೆ, ಅದಕ್ಕೇನು ಉತ್ತರ ಆಯಿತು? ಇಲ್ಲ, ಇದನ್ನು ಚುನಾವಣೆ ಆದ ನಂತರ ನಾನೆಲ್ಲ ಪ್ರತಿನಿಧಿ ಮಾಡಿ. ಸರ್, ನಿನ್ನೆ MP ಅವರು ನಮ್ಮಲ್ಲಿ ಯಾವುದೇ ರೀತಿಯಾದ ಗುಂಪುಗಾರಿಕೆ ಇಲ್ಲ, ಮೋಹನ್ ಕೃಷ್ಣ ಅವ್ರ ಹತ್ರ ನಾನೇ ಮಾತಾಡ್ತೀನಿ, ಓಕೆನಾ, ನಾವು ಯಾರೂ ಕೂಡ ಸಪ್ರೇಟಾಗಿ ಕ್ಯಾಂಪೇನ್ ಮಾಡೋಕ್ಕಾಗಲ್ಲ, ಒಟ್ಟಿಗೆ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದ್ರು. ನಿನ್ನೆಯಿಂದ ಏನಾದರೂ ನಿಮಗೆ ಒಂದು ಮಾತುಕತೆಗಳು ನಡೆದಿದೆಯಾ? ಈಗ ಸದ್ಯಕ್ಕೆ ನಮ್ಮೆಲ್ಲರ ಗುರಿ ಮಲ್ಲೇಶ್ ಬಾಬು ಅವ್ರನ್ನ ಗೆಲ್ಲಿಸೋದು. ಇಡೀ ದೇಶದ ಒಂದು ಚಿಂತನೆ ಮತ್ತು ಗುರಿ ನರೇಂದ್ರ ಮೋದಿಜಿ ಅವ್ರನ್ನ ಪ್ರಧಾನಮಂತ್ರಿಗಳು ಮಾಡಬೇಕು ಅಂತ. ಇವತ್ತು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ, ಮಣ್ಣಿನ ಮಗನಾಗಿ, KGFನ ಮಣ್ಣಿನ ಮಗನಾಗಿ ನನಗೊಂದು ಗುರಿ ಅಂತ ಒಂದು ಇಟ್ಕೊಂಡಿದ್ದೀನಿ. ನಮ್ಮ ಮುಖಂಡರೆಲ್ಲ ಒಂದು ಹೋಮ್ವರ್ಕ್ ಅಂತ ಕೊಟ್ಟಿದ್ರು ಪರವಾಗಿಲ್ಲ, ಅಥವಾ ಒಂದು ಗುರಿ ಅಂತ ಕೊಟ್ಟಿದ್ರು ಪರವಾಗಿಲ್ಲ. ಆ ಗುರಿ ಮಲ್ಲೇಶ್ ಬಾಬು ಅವ್ರನ್ನ ಗೆಲ್ಲಿಸ್ಕೋಬೇಕು ಅನ್ನೋದು ಈಗ ಸದ್ಯಕ್ಕೆ ಅದ್ರ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ, ಬೇರೆ ಅದ್ರ ಮೇಲೆ ಅಲ್ಲ. ಸಪೋಸ್ ಕರೆದ್ರೆ ನೀವು ಹೋಗ್ತೀರಾ? ಕರೆದ್ರೆ ನೀವು ಜಾಯ್ನ್ ಆಗ್ತೀರಾ? ನೋಡಿ, ಚುನಾವಣೆ ಸಂದರ್ಭ, ಅದು ಹೋಗ್ಬೇಕಾ ಬಿಡಬೇಕಾ ಅನ್ನೋದು ನಮ್ಮ ಮುಖಂಡರ ಜೊತೆ ಚರ್ಚೆ ಮಾಡಬೇಕು. ಆಲ್ರೆಡಿ ಚರ್ಚೆನೂ ನಡೆದೈತೆ. ನೋಡೋಣ, ಖಂಡಿತವಾಗ್ಲೂ ನಿಮ್ಮ ಹತ್ರ ಹಂಚ್ಕೊಳ್ತೀವಿ, ನಾವು ಯಾರ ಹತ್ರ ಹಂಚ್ಕೊಳಕ್ಕಾಗತ್ತೆ. ಖಂಡಿತವಾಗ್ಲೂ ಅಂಥ ವಿಷಯಗಳು ಬಂದಾಗ ನಿಮ್ಮ ಹತ್ರ ಹಂಚ್ಕೊಂಡೇ ಹಂಚ್ಕೊಳ್ತೀವಿ. ಒಟ್ಟಿಗೆ ಎಲ್ಲ